ಓದೋ ಜಾಣ ಜಾಣ. ಇದು ಸ್ಯಾರಿ ದೇವ್ರಿಗೆ ಉಡಿಸ್ತಾ ಇರೋದು ಈ ರೀತಿ ಆಗಿದೆ. ಮಾಡ್ಕೋಬೇಕು. 2 ಡ್ರೆಸ್ ಆರ್ಡರ್ ಮಾಡಿದೀನಿ, ಮಮ್ಮಿನೇ ಕೊಡ್ಸಿದ್ರು. ನಮ್ಮ ಲಕ್ಷ್ಮಿ ಆಫ್ಟರ್ ಆದ್ರೂ ಒಂದು ಹೊಸದಿರುತ್ತೆ ವರ್ಷ ವರ್ಷ. ನಿಂತೆಲ್ಲ ಮಾಡ್ತಾ ಇದ್ದೆ. ಇವ್ರು ಯೂಟ್ಯೂಬ್ ವಿಡಿಯೋ ಮಾಡು ಅಂತಾರೆ, ಒಂದು ವಿಡಿಯೋ ಮಾಡಲ್ಲ, ಸುಮ್ನೆ ಬೈಕ್ ಓಡಾಡ್ತಾರೆ. ಅದ್ ಮಾಡ್ರಿ ಇದ್ ಮಾಡ್ರಿ ಇದ್ ಮಾಡ್ರಿ. ಬಾಕ್ಸ್ ಗಳಿದೆ, ಇನ್ನೊಂದು ದೊಡ್ಡ ಬಾಕ್ಸ್ ಇದೆ. ಬೇಬಿ ರಾಹುಲ್ ಬಾಬಾ ಬಂದರು. ಇಲ್ಲಿ ಪ್ರತ್ಯಕ್ಷ ಲಕ್ಷ್ಮಿ ತರ ಚೆಕಿಂಗ್. ಹ್ಯಾಪಿ ತಿನ್ನು ಅನ್ನು ಅಂಗಲ್ ತೋರಿಸಿ ಶೋನಾ. ಹಿಂಗೆ ಇದೆಲ್ಲ ಖಾಲಿಯಾಗಿ 20 ಪೀಸು ಡ್ಯಾಡಿ ಹೋಗಿ ಮತ್ತೆ ತಂದ್ರು. ಲಕ್ಷ್ಮೀ ಬಾರಮ್ಮ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ರ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಹಬ್ಬದ ಹಿಂದಿನ ದಿನ ಮನೆಯಲ್ಲಿ ಹೇಗಿದೆ, ಪೂಜೆಗೆಲ್ಲ ಹಿಂದಿನ ದಿನ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಅಂತ ಈ ವ್ಲಾಗ್ನಲ್ಲಿ ತೋರಿಸ್ತೀನಿ. ನೀನು ಹೆಂಗ್ ರೆಡಿ ಆಗಿದ್ಯಾ ಅಂತ ಪೋಸ್. ಏನದು ಕೈಯಲ್ಲಿ? ವಾಟ್ ಇಸ್ ದಟ್? ನಿಮ್ ಬಳೆ ತೋರಿಸಿ ಬಂಗಾರಿ, ಊಟ ಮಾಡುವಂತೆ. ವಾ ಏ ಸುಬ್ಬಿ ಬಾಯ್ಲಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಅಪ್ಪ ಇವಾಗ ದೇವ್ರ ಮನೇಲಿರೋ ಸಾಮಾನೆಲ್ಲ ಇಲ್ಲಿ ತೆಗೆದು ಜೋಡಿಸ್ತಾ ಇದ್ದಾರೆ. ಅಲ್ಲಕ್ಕಂದಮ್ಮ ಮಮ್ಮಿ ಎಲ್ಲ ವಾಶ್ ಮಾಡಿ ಸಂಜೆ ಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ಸಂಜೆ ಮೇಲೆ ದೇವರಿಗೆ ಸೀರೆ ಉಡ್ಸೋದ್ರಿಂದ ಹಿಡಿದು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಬೆಳಿಗ್ಗೆ ಪೂಜೆಗೆ. ಆಮೇಲೆ ತಿಂಡಿ ಎಲ್ಲ ಜೋಡಿಸಿಡೋದು ಅದೆಲ್ಲ ನೋಕಂದ ಹೌದು. ಓದೋ ಜಾಣ ಜಾಣ. ದೇವ್ರ ಸಾಮಾನೆಲ್ಲ ಪಳ ಅಂತ ಇದೆ. ಈಗ ನಾನು ಸೀರೆ ರೆಡಿ ಮಾಡ್ಕೋತಾ ಇದ್ದೀನಿ. ದಿಸ್ ಇಸ್ ದ ಸ್ಯಾರಿ ದೇವ್ರಿಗೆ ಉಡಿಸ್ತಾ ಇರೋದು. ಇಟ್ಸ್ ವೆರಿ ಬ್ಯೂಟಿಫುಲ್, ಸಖತ್ತಾಗಿದೆ. ಸಿಲ್ವರ್ ಜರಿನಲ್ಲಿದೆ. ಇಲ್ಲಿದೆ ನೋಡಿ ದೇವಿ ಲಕ್ಷ್ಮಿ, ನಮ್ಮನೆ ಲಕ್ಷ್ಮಿ. ಸ್ಯಾರಿ ಡ್ರೇಪಿಂಗ್ ಈ ರೀತಿ ಆಗಿದೆ. ಅಲ್ಲಿ ಉಡಿಸ್ತಾ ಗೊತ್ತಾಗತ್ತೆ, ತೋರಿಸ್ತೀನಿ. ಸೊ ಇಷ್ಟು ಬಂದಿದೆ ಸೆರಗು, ಮಿಕ್ಕಿದ ಬೆಳಿಗ್ಗೆ ಮಾಡ್ಕೋಬೇಕು. ಸೊ ನಾನು ಹಬ್ಬಕ್ಕೆ ಡ್ರೆಸ್ ತಗೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೆ. ಸ್ಯಾರಿ ಇದೆ, ತುಂಬ ಜನ ಕೊಟ್ಟಿರೋದೆಲ್ಲ ಸೀಮಂತ ಕೊಟ್ಟಿದ್ದು ಸ್ಯಾರಿ ಇತ್ತಲ್ಲ, ಅದೇ ಹಾಕ್ಕೊಳ್ಳೋಣ ಅಂತ. ಆಮೇಲೆ ನೆನಪಾಯ್ತು, ಬೆಳಿಗ್ಗೆ ಸ್ನಾನ ಆದ್ಮೇಲೆ ಹಾಕೋಬೇಕಲ್ಲ ಅಂತ ಅಂದ್ರು ಮಮ್ಮಿ. ಸೊ 2 ಡ್ರೆಸ್ ಆರ್ಡರ್ ಮಾಡಿದೀನಿ, ಮಮ್ಮಿನೇ ಕೊಡ್ಸಿದ್ರು. ನೆನ್ನೆ ಆರ್ಡರ್ ಮಾಡಿದೆ, ಮನೆಗೆ ಬಂದಾಗ ಇವತ್ತು ಆಲ್ರೆಡಿ ಬಂದ್ಬಿಟ್ಟಿದೆ ಮಿಂತ್ರಾಯಿಂದ. ಹೇಗಿದೆ ನೋಡೋಣ. ನೋಡಿ ಹೇಗಿದೆ, ಸಚ್ ಅ ಬ್ಯೂಟಿಫುಲ್ ಕಲರ್. ಥರ ಬ್ರೌನಿಶ್ ಆರೆಂಜ್, ಇದು ರಸ್ಟ್ ಆರೆಂಜ್ ಕಲರ್. ಒಂದಿದ್ದು ಪ್ಯಾಂಟ್, ಅದು ದುಪ್ಪಟ್ಟ. ಮಮ್ಮಿ ಇದೊಂದು ಕಾಟನ್ ಡ್ರೆಸ್ ಮಾಡಿದ್ದೆ. ಈ ಥರದ್ದು ಯಾವಾಗಲೂ ಹಾಕೊಳಕ್ಕಾಗಲ್ಲ ಅಲ್ವಾ ಈ ಮೆಟೀರಿಯಲ್. ಸೊ ಇದೊಂದು ಕಾಟನ್ ಆಫೀಸ್ಗೆ ಅಂತ. ಸೊ ಇದೊಂದು ಕಾಟನ್ ಡ್ರೆಸ್, ದುಪ್ಪಟ್ಟ ಇದೆ ಇದಕ್ಕೂ, ಆ್ಯಂಡ್ ಪ್ಯಾಂಟ್ ಎಲ್ಲಿದೆ. ಮೈ ಕಾಟನ್ ಚೆನ್ನಾಗಿದೆಯಾ? ಮೇಕಿಂಗ್ ಆನಿಯನ್ ದೋಸೆ ಆ್ಯಂಡ್ 1 ನಾರ್ಮಲ್ ದೋಸೆ ಫಾರ್ ಮೈ ಬೇಬಿ. ಹೆಂಗಿದೆ ಮಮ್ಮಿ ದೋಸೆ? ಹೆಂಗಿದೆ ಬಂಗಾರ ನಿನ್ ದೋಸೆ? ಎಲ್ಲ ಫ್ರೆಶ್ ಆಗಿದೆ. ಡ್ಯಾಡಿ ಎಲ್ಲ ಕಡೆ ತೋರಣನ ಕಟ್ಟಿ ಬಾಕ್ಲಿಗೆಲ್ಲ ನೀರು ಹಾಕಿದ್ರು. ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ರಂಗೋಲಿ ಬಿಡೋಣ ಅಂತ.
ಸೊ ಈಗ ಹಬ್ಬದ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ತಾ ಇದ್ವಿ. ಬೆಳಿಗ್ಗೆ ಎದ್ದು ಪಾಪು ಇನ್ನೂ ಮಲಗಿದ್ದಾಳೆ, ಎಬ್ಸಕ್ಕೆ ಹೋಗಿಲ್ಲ ಅವಳನ್ನ, ಒಬ್ಬಳೇ ಮಲಗಿದ್ದಾಳೆ. ಆ್ಯಕ್ಚುಲಿ ಏನಾದರೂ ಹತ್ರ ಗೊತ್ತಾಗುತ್ತೆ ಕೇಳ್ತಾ ಹೋಗೋಣ ಅಂತ ಹೇಳಿ, ಬಿಕಾಸ್ ಅವಳು ಇಷ್ಟು ಬೇಗ ಎಬ್ಸಿದ್ರೆ ಮತ್ತೆ ಪೂಜೆ ಮಾಡೋಕ್ಕೂ ಬಿಡಲ್ಲ, ಎಲ್ಲದಕ್ಕೂ ತೊಂದರೆ ಮಾಡ್ತಾಳೆ, ಅದಕ್ಕೋಸ್ಕರ. ಸೊ ಲೆಟ್ಸ್ ಕಂಟಿನ್ಯೂ ಅವ್ರ ಪೂಜಾ. ಸೊ ಈಗ ಫಸ್ಟ್ ನಮ್ಮ ಲಕ್ಷ್ಮಿಗೆ ಸ್ವಲ್ಪ ಮೇಕಪ್ ಎಲ್ಲ ಮಾಡಿ ಕುಂಕುಮ ಎಲ್ಲ ಇಡುವ. ನೋಡಿ ನಮ್ಮ ಲಕ್ಷ್ಮಿ ಆಫ್ಟರ್, ಸೊ ಬ್ಯೂಟಿಫುಲ್. ಮಮ್ಮಿ ರಂಗೋಲಿ ಕೂಡ ಬಿಟ್ರು ಈಗ. ಗುಡ್ ಮಾರ್ನಿಂಗ್ ಕದಮ್ಮ, ಎಲ್ಲ ಆಯ್ತು, ಇಟ್ಟಾಯ್ತು. ಸೊ ಮಮ್ಮಿದು ಹೊಸ ನೆಕ್ಲೆಸ್ ಅಂಡ್ ಹೊಸ ಓಲೆ ಹಾಕ್ತಾ ಇದೀವಿ ಈ ವರ್ಷನೂ. ಏನಾದ್ರೂ ಒಂದು ಹೊಸದಿರುತ್ತೆ ವರ್ಷ ವರ್ಷ. ಈ ಜೊತೆ ಮಮ್ಮಿದು 2 ಹೊಸದು, ಅವ್ರದ್ದು ಹೊಸ ಓಲೆ ಜುಮ್ಕಿ, ಹೊಸ ನೆಕ್ಲೆಸ್. ತೆಂಗಿನಕಾಯಿ ದೇವ್ರಿಗೆ ಕಟ್ಕೊಂಡಿದ್ದೀವಿ. ಸೊ 1 ಲೋಟಸ್ ಬಿಡಿಸಾಯ್ತು, ಇನ್ನೊಂದು ಬಿಡಿಸುವ. ಇದು ದೇವ್ರಿಗೆಲ್ಲ ಮೇಕಪ್ ಮಾಡಿದ್ದು. ಆಚೆ ಗೋನು ಇಲ್ಲೆಲ್ಲ ಕುಡೀರಿ, ಹುಷ ಮಾಡ್ಕೋಬೇಕು. ಮುದ್ದು ಹಾಕೋ ಇನ್ನೊಂದು. ಎಲ್ಲ ಗ್ಯಾಪ್ ಐತೆ ಆ ಕಡೆ ತಗೋ. ಹಣ್ಣು ಮೇಲಿಂದ ತಗೋ, ಹಣ್ಣು ಮೇಲಿಂದ ತಗೋ. ತಿಂಡಿ ಬಿಡ್ತೀರಲ್ಲ ಅದ್ರ ಮೇಲೆ ಹೋಗುತ್ತೆ ಇದು. ಅಲ್ಲಿಗೆ ಸಾಕ ಅಷ್ಟೇ, ಇನ್ನ ಬೇಕಾ? ಹಾಕು ಇನ್ನೊಂದು, ಪರವಾಗಿಲ್ಲ, ಜಾಗ ಐತಲ್ಲ. ಆಫ್ ಮಾಡಿ. ಸೊ ಇಷ್ಟು ಕೂರ್ಸಿದೀವಿ ಆಲ್ರೆಡಿ. ನಾನು ತೋರ್ಸಕ್ಕಾಗಿಲ್ಲ, ವೆರಿ ಸಾರಿ, ಬಿಕಾಸ್ ನಾನೇ ಒಳಗೆ ನಿಂತೆಲ್ಲ ಮಾಡ್ತಾ ಇದ್ದೆ. ಇವ್ರು ಯೂಟ್ಯೂಬ್ ವಿಡಿಯೋ ಮಾಡು ಅಂತಾರೆ, ಒಂದು ವಿಡಿಯೋ ಮಾಡಲ್ಲ, ಸುಮ್ಮನೆ ಬೈಕೊಂಡು ಓಡಾಡ್ತಾರೆ, ಅದ್ ಮಾಡ್ರಿ ಇದ್ ಮಾಡ್ರಿ ಇದ್ ಮಾಡ್ರಿ ಅದ್ ಮಾಡ್ರಿ ಅಂತ. ಸೊ ಅಲ್ಲಿ ಕೋಲ್ ಹತ್ರ ಸ್ವಲ್ಪ ಗ್ಯಾಪ್ ಇದೆ ಅಲ್ವಾ, ಒಂದ್ಸತಿ ನಾನು ಲಕ್ಷ್ಮಿದು ಕೈ ಮಾಡಿದ್ದೆ ಹಿಂಗೆ ಸ್ಟ್ರೈಟ್ ನಿಂತಿರೋ ತರ, ಟ್ರೈ ಮಾಡುವ ಅಂತ. ಸೊ ಈ ಬ್ಲೌಸ್ ಪೀಸ್ ಎತ್ಕೊಂಡಿದೀನಿ. ಸೊ ದೇವರೆಲ್ಲ ರೆಡಿ ಆಯ್ತು, ಈಗ ಪೂಜೆ ಒಂದೇ ಬಾಕಿ. ದೇವರ ಮನೆ ನೋಡಿ ಹೇಗಿದೆ, ಲಕ್ಷ್ಮಿನೂ ತೋರಿಸ್ತಾ ಇದೀನಿ. ನೈಸ್ ನೈಸ್. ಅದು ಕೈದ್ ಮಾಡಿ ತೋರಿಸ್ಲೇ ಇಲ್ಲ ಅನ್ಸುತ್ತಲ್ಲ, ನಾನು ಕೈ ಮಾಡಿದೆ ನೋಡಿ. ರೈಟ್ ಸೈಡ್ ಸ್ವಲ್ಪ ಚಿಕ್ಕದ್ ಮಾಡ್ಬೇಕನ್ಸುತ್ತಲ್ಲ, ಸ್ವಲ್ಪ ಫೋಲ್ಡ್ ಮಾಡುವ. ವಾವ್ ಕಂದಮ್ಮ, ಎಷ್ಟು ಚಂದ ಮಾಡ್ತಾ ಇದ್ದೀರಾ ಮುದ್ದಮ್ಮ. ಸೊ ನಾನು ದಾರ ರೆಡಿ ಮಾಡ್ಕೊಂಡೆ. ಇಲ್ಲಿ ಡ್ಯಾಡಿ ಪೂಜೆ ಮಾಡ್ತಾ ಇದ್ದಾರೆ. ಕಾಲ್ ಮೇಲೆ ಹಾಕೋತ್ಯಾ? ಮೀನಂತೆ ಇದು. ಬಾಳೆಹಣ್ಣು ವಿಲೇಜ್ ತೊಟ್ಟು ಮುರಿಬೇಕಂತ. ಸೊ ಇದು ಬ್ಲೌಸ್ ಪೀಸ್ಗಳು. ಇನ್ನೊಂದು ರಿಟರ್ನ್ ಏನದು ಗಿಫ್ಟ್, ತಾಂಬೂಲ ಜೊತೆ ಕೊಡೋದಕ್ಕೆ ಇನ್ನೊಂದು ಗಿಫ್ಟ್ ತಂದಿದ್ದಾರೆ ಮಮ್ಮಿ, ತೋರಿಸ್ತೀನಿ. ಇದು ಮೋಸ ಹೋದ್ರು ಮಮ್ಮಿ. ಸುದರ್ಶನಲ್ಲಿ 800 ರೂಪೀಸ್ ಅಲ್ಲ ನಮ್ಮ ಇದು ಅರ್ಶಿನ ಕುಂಕುಮ. ತುಂಬ ಜಾಸ್ತಿ ಕೊಟ್ಟರು, ಬಟ್ ಮೇ ಬಿ ಕ್ವಾಲಿಟಿ ಡಿಫ್ರೆನ್ಸ್ ಇರ್ಬೋದು. ಹೋಪ್ಫುಲಿ ಚೆನ್ನಾಗಿದೆ. ಬಾಕ್ಸ್ಗಳಿದೆ, ಇನ್ನೊಂದು ದೊಡ್ಡ ಬಾಕ್ಸ್ ಇದೆ. ಎಲ್ಲ ಮುಗ್ದಿದೆ. ಈಗ ನಾನು ಮಮ್ಮಿನೂ ಪೂಜೆ ಮಾಡಬೇಕು. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಮಮ್ಮಿ. ಥ್ಯಾಂಕ್ ಯು. ಹಿಂಗ ಅನ್ಕೊಂಡಿದ್ದೆಲ್ಲ ಆಗ್ಲಿ, ಲಕ್ಷ್ಮಿ ನಿಂಗೆ ವರಿಲಿ, ಹೋಲಿಲಿ. ಡ್ಯಾಡಿ ಫುಲ್ ಸಾಂಬ್ರಾಣಿ ಮಯ. ಹೊಸ ಬಟ್ಟೆ
ಯಾರು ತಂದ್ಕೊಟ್ಟಿದ್ದು ಬಟ್ಟೆ? ಯಾರು ತಂದ್ಕೊಟ್ಟಿದ್ದು? ಯಾರು ಯೋಚನೆ ಮಾಡ್ತಾ ಇದ್ಯಾ? ಯಾರು ತಂದ್ಕೊಟ್ಟಿದ್ದು ನಿನ್ನೆ? ಥ್ಯಾಂಕ್ ಯು. ನೌ ವಿ ಆರ್ ಹ್ಯಾವಿಂಗ್ ಅವರ್ ಬ್ರೇಕ್ಫಾಸ್ಟ್. ತಗೋಬಹುದು ನೀನು, ನಿನ್ಗೂನು ತಿನ್ನು. ಹೂ ಇಸ್ ಹಿಯರ್? ಹ್ಯಾಪಿ ಹಬ್ಬ. ಹ್ಯಾಪಿ ಹಬ್ಬ ಎವ್ರಿವನ್. ಹೊಸ ಡ್ರೆಸ್ ತೋರಿಸಿ ನಿಮ್ದು. ಅಂದಮಾನ್ಸ್ ನ್ಯೂ ಡ್ರೆಸ್. ಯಾರಮ್ಮ ಕೊಡ್ಸಿದ್ದು? ಮೇಮಿ. ಅದ್ ಮಾತ್ರ ನೀಟಾಗಿ ಬಾಯ್ಬಿಟ್ಟು ಹೇಳ್ತಾರೆ, ಬೇರೆ ಯಾರು ಕೊಡ್ಸಿದ್ರು ಏನು ಹೇಳಲ್ಲ. ಕಲಿ 15 days and price so you just check for this 60 prices and see whether you can give a bundle. ಸೂಪರ್. ಕಟ್ಟಿ ಶೋನ ಜೊತೆ ಕಟ್ಟಿನ ಮಾತಾಡಿಲ್ಲ. ನಮ್ಮ ಕಾಲ್ ಗೆಜ್ಜೆ ಹಾಕ್ಲಾ? No. ಸ್ವಲ್ಪ ಹಾಕ್ತೀನಿ. What I am trying to tell you is Okay. IT services. ಕುಕಿಂಗ್ ಶುರು ಮಾಡ್ಕೊಂಡಿದ್ದಾರೆ. ಕೋಸಂಬರಿ ಮಾಡ್ತಾ ಇದ್ದಾರೆ ಸುಜಾತ ಅವರು. ಮಮ್ಮಿ ಅವರು ಅಲ್ಲೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಕಾಳು ಗೊಜ್ಜು ಎಲ್ಲಾನು ಮಾಡ್ತಾ ಇದ್ದಾರೆ. ಅದೇ ಒಂದ್ ಕಡೆ ಅನ್ನ ಆಗಿದೆ, ಒಂದ್ ಕಡೆ ಪಲ್ಯ, ಇನ್ನೊಂದ್ ಕಡೆ ಸಾರು, ಇನ್ನೊಂದ್ ಕಡೆ ಒಬ್ಬಟ್ಟು. ಸೊ ಇದು ಅನ್ಎಕ್ಸ್ಪೆಕ್ಟೆಡ್. ಇದು ನಾವು ನಿಜ ಹೇಳ್ಬೇಕಂದ್ರೆ ಈ ಟ್ರಾನ್ಸ್ಪೋರ್ಟ್ ಹ್ಯಾಪಿ ವರಮಹಾಲಕ್ಷ್ಮಿ. ಕೊರಿಯರ್ ಅಲ್ಲಿ ಸೇರಿದ್ರೆ ಒಂದು 20,000 ಆಗೋಗ್ಬಿಡುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ಓಕೆ, ನಮ್ದು ಬಿಸ್ನೆಸ್. ಸೊ ನಾನು ಹೆಲ್ಮೆಟ್ ಬಿಚ್ಚು. ಯಾರದು? ನೋಡಿ 30 ರೌಂಡ್ ಮಾಡಿ. ಓಕೆ, ನಂದು, ಪಾಪುದು, ರಾಹುಲ್ದು ಇದೆ. ನಾವು 3 ಜನ ಕಟ್ಕೊಳ್ಳೋಣ. ಅದು ದೊಡ್ಡದು ನನ್ಗೆ ನಿನ್ಗೆ, ಚಿಕ್ಕದ್ ಪಾಪುಗೆ, ದಪ್ಪ ಇರೋದು. ಇನ್ನ ಮುಂದೆ ಇಷ್ಟ ಆಗ್ಬಿಟ್ಟು ಅವ್ರ ಅಮ್ಮಮ್ಮ ಕೊಡ್ಸಿದ್ ಬೆಲ್ಟ್ ಇದೆ, ಜೋಬ್ ಇದೆ, ಅವ್ರಿಗೆ ಇಷ್ಟವಾದ್ದೆಲ್ಲ ಇದೆ. ಇಷ್ಟ ಆಗ್ಬಿಟ್ಟು ಪೂಜಾ ನಿನ್ ಕೈ ಇಡು. ಫ್ಲವರ್ ಇಡು. ಫ್ಲವರು ಇದು ಮಗನೇ. ರೈಟ್ ಬಾ. ಮೇಲೆ ಮಾಡ ಮೇಲೆ ಪಪ್ಪ ಹತ್ರ ಇಸ್ಕೋ ಬಾ. ನನ್ ಮುದ್ದು ಊಟ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಎಲ್ಲ ಬರೆಯತ್ತಲ್ಲಮ್ಮ. ಇವಾಗ ಇದೆ, ನಾನು ಒಂದೇ ಒಂದು ಕರ್ಜಿಕಾಯಿ ತಿನ್ನಕ್ ಇಸ್ಕೊಂಡ್ರೆ ಅದೇ ಬೇಕು. ನಾನೇನ್ ತಿಂತೀನಿ ಅದೇ ಬೇಕು. ಪಪ್ಪ ಏನ್ ತಿನ್ನುತ್ತೆ ಅದಿಸ್ಕೋ. ರಾಹುಲ್ ಜೊತೆ ಡ್ಯಾನ್ಸ್ ಮಾಡ್ಬೇಕಂತ. ಯಾವ ಸಾಂಗ್ ಬೇಬಿ? ರಾಹುಲ್ ಬಾವ ಬಂದರು ಅಂತ. ಪಟ್ಟು ಕಾಳ್ಗೊಜ್ಜು. ಈಗ ತಾನೇ ಆಫೀಸಲ್ಲಿ ಇದ್ಲು, ಆಗ ಇಲ್ಲಿ ಪ್ರತ್ಯಕ್ಷ ಲಕ್ಷ್ಮಿ ತರ ನನ್ ಮಗಳಿಗೆ ತಂದಿರ್ತಾಳೆ. ಎಲ್ಲ ತಗೊಳ್ಳ, ನೀನ್ ಇಟ್ಕೊಂಡ್ರೆ ಅವಳು ನಿನ್ನ ಹತ್ರ ಬರೋದೇ. ಅವ್ಳು ಬಂದ ತಕ್ಷಣ ಮಾಡೋ ಕೆಲಸ ವರ್ಷನ್ ಬ್ಯಾಕ್ ಚೆಕಿಂಗ್. ಅಲ್ಲೋಡಲ್ಲಿ ಎಲ್ಲ ಎತ್ತಿಟ್ಕೋತಾರೆ, ಜೋಡ್ಸ್ಕೋತಾ ಇದ್ದಾರೆ ಕೈಯಲ್ಲಿ. ಇದ್ದಾಳೆ ಟ್ರೆಸರಿ ಹಿಡ್ಕೋತಾರ. ಓಡ್ಬಿಟ್ಲು. ಎಷ್ಟೇ ತಂದಿದ್ಯಾ? ಅವ್ಳು ನೋಡ್ತಾನೆ ಇಲ್ಲ. ಯಾಕೆ ಅಷ್ಟೊಂದು ಮಡಿಕೊಂಡಿದ್ಯಾ?
ಅವಳಿಗೆ ತಂದಿರೋದು. ಏನಾಯ್ತು ಮುದ್ದಮ್ಮ? ಬೇಡ ಅಂತ ಹೇಳಿದ್ನಿಂದ ಎಲ್ಲಿ ಎಲ್ಲ ಚಾಕ್ಲೇಟು ಒಂದೇನ ತಂದಿ ಚಿಕ್ಕಿ? ಇರ್ತೀನಿ. ಎಲ್ಲೋಯ್ತು ಎಲ್ಲ ಚಾಕ್ಲೇಟ್? ಚಾಕ್ಲೇಟ್ ಎಲ್ಲಿ ಮೋನಾ? ಎಲ್ಲಿ ಎಲ್ಲ ಚಾಕ್ಲೇಟ್? ಅವಳು ಒಂದಕ್ಕೆ ಖುಷಿ ಪಟ್ಕೊಂಡು ಸುಮ್ಮನೆ No, wait. ಹ್ಯಾಪಿ ಬಾ. ಅವಳು ಒಂದಿದ್ರೆ ಸಾಕು, ಒಂದೇ ತಿನ್ನೋದು. Shona, close your eyes. Shona, close your eyes. Close. ಅವಳೇ ಕ್ಲೋಸ್ ಮಾಡ್ಕೊಂತಾಳೆ. ಕ್ಲೋಸ್ ಯುವರ್ ಐಸ್ ಕಂದಮ್ಮ. ಕಳ್ಳಿ ತರ ಕಡ್ಡಿ ಬಿಡ್ತಾವಳೆ. ಮುತ್ತ ಕೊಡು. ಕಚ್ಚಿ ಮುತ್ತ ಕೊಡು. ಹಲೋ. ಕೊಡು, ಎಲ್ಲರಿಗೂ ಕೊಡು ಒಂದೊಂದು. ವರ್ಷ ಪಪ್ಪಂಗ್ ಕೊಡು. ನಾಳೆ ಸಾಯಂಕಾಲ ಅವ್ನು ಕಳಿಸ್ಬಿಡು ನೈಟ್. ಮಮ್ಮ ಥ್ಯಾಂಕ್ ಯು. ಬಾಯ್. ಚಿಕ್ಕಿ ಬಾಚ್ತಾ ಇದೆಯಮ್ಮ? ನಿನ್ ಜೊತೆ ಕ್ಲಿಪ್ ಎಲ್ಲ ಎಲ್ಲಿ ಉಳ್ದು? ಈ ಕಡೆ ಕ್ಲಿಪ್ ಎಲ್ಲಿ ಇನ್ನೊಂದು? ಹಗ್ಗಿ ನಾನು ರಾಹುಲ್ ಈಗ ಪಾಪುದು ಡ್ರೆಸ್ ಹೊಲ್ಸ್ಕೊಂಬರಕ್ ಹೋಗ್ತಾ ಇದೀವಿ. ಸ್ವಲ್ಪ ಉದ್ದ ಇದೆ, ಸ್ಕರ್ಟ್ ಶಾರ್ಟ್ ಮಾಡ್ಬೇಕು, ಇಲ್ಲ ಚೆನ್ನಾಗಿರಲ್ಲ. ಲೆಟ್ಸ್ ಸಿ. ಡ್ಯಾಡಿ ಗಾಡಿ ಎತ್ಕೊಂಡ ಅವಳು ನೋಡ್ಬಿಟ್ಲು. ನಿಧಾನ ಮ್ಯಾಚಿಂಗ್ ಬ್ಯಾಂಗಲ್ ಬೇಕಿತ್ತು, ತಗೊಂಡಿದ್ದೀನಿ. ಸಂಜೆ ಹಾಕೊತೀನಲ್ಲ ಅದು ಹಾಕೊಂಡಾಗ್ತದೆ. ಟೇಲರ್ ಹುಡುಕ್ತಾ ಇದೀವಿ ಪಾಪು ಡ್ರೆಸ್ ಮಾಡ್ತಾ ಇದ್ದೀರಾ ನೀವು? ವಾ, ಅದ್ರಲ್ಲಿ ಒಂದು ಗುಮ್ಮುತ್ತೆ. ಹಾ, ಹುಷಾರು. ಬನಾನಾ ತಿನ್ನಿಸ್ತಾ ಇದ್ದೀರಾ ನೀವು? ತಿನ್ನು ಅನ್ನು. ಬಾಯ್ ಮಾಡ್ಬಿಡು ಪಾಪಗೆ. ಬಾಯ್ ಹುಷಾರ್. ನಾನು ಅಂಚು ಒಂದು ರೀಲ್ಸ್ ಮಾಡಿದ್ದೆ, ಅವಳು ಡ್ಯಾನ್ಸ್ ಮಾಡ್ತಾಳೆ. ಬೇಡ, ನೀವೇ ಹಾಕೊಳ್ಳಿ. ಯು ಆರ್ ಲುಕಿಂಗ್ ವೆರಿ ಪ್ರಿಚ್ ಸೋನಾ. ವಾವ್, ಬ್ಯಾಂಗಲ್ ತೋರಿಸಿ ಸೋನಾ. ಹಿಂಗೆ ಎಲ್ಲಾರನ್ನು ಕುಂಕುಮ ಕರಿಯಕ್ ಹೋಗಿದ್ದಾರೆ. ದೀಪ ಹಚ್ಚಿದ್ದಾರೆ. ಮುದ್ದಮ್ಮ ಕೆಳಗಡೆ ಬಿಡಲ್ಲ ಬಿಡು. ತೋರಿಸ್ತಾ ಅಮ್ಮಮ್ಮ ನೋಡು. ಒಬ್ಬೊಬ್ಬ ಗಲ ಗಜ್ಜೆ. ಸಾಕು ಖಾಲಿ ಆಗೋಯ್ತು, ಅಕ್ಷತೆ ಇಲ್ಲ. ಅಯ್ಯೋ, ಏನಿದು? ಅಲ್ಲೋಡಲ್ಲಿ ಯಾರು ಬಂದಿದ್ದಾರೆ? ಕುತ್ಕೊಳ್ಳಿ ಹೇಳು. ಮಮ್ಮಿ ಮನೇಲಿ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಇದು, ಹೊಸ ಮನೆಯಲ್ಲಿ ಇದೆಲ್ಲ ಖಾಲಿಯಾಗಿ 20 ಪೀಸು ಡ್ಯಾಡಿ ಹೋಗಿ ಮತ್ತೆ ತಂದ್ರು ಬಾಕ್ಸ್ಗಳು. ಸಕ್ಕದಾಗಿದೆ ಡಿಸೈನ್. ಇನ್ನ ಎಷ್ಟಂದಪ್ಪ? ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಜನ ಎಲ್ಲ ಬಂದು ಹೋದ್ರು. ಒಂದು 30 ಮೇಲಂತೂ ಜನ ಬಂದಿದ್ರು ಅನ್ಸುತ್ತೆ. ಅಂಡ್ ನಾನು ಜಾಸ್ತಿ ವ್ಲಾಗ್ ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ಎಲ್ಲ ವಟ ಅಂತ ಇರ್ತಾರೆ. ನಾನ್ ಮಾತಾಡೋದು ಕೇಳಿಸ್ಕೊಂತೀರಾ ನೀವು, ಅಥವಾ ಅವರೆಲ್ಲರೂ ಮಾತಾಡೋದು ಕೇಳಿಸ್ಕೊಂತೀರಾ, ನಿಮ್ಗೂ ಕಷ್ಟ ಆಗತ್ತೆ ಅಂತ ಜಾಸ್ತಿ ವ್ಲಾಗ್ ಮಾಡ್ತಾ ಇಲ್ಲ.
ನಂದಮ್ಮ ಸ್ಲೀಪಿಂಗ್. ನನ್ನ ಮುದ್ದು ಮುದ್ದು ಪೊಂಗಡಿ ಪಂಚಾಮೃತ ಮೆಕ್ಕಿರೋದು ತಿಂತಾ ಇದೀವಿ ಇವಾಗ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಟ್ಟುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಫೈನಲಿ ಎಲ್ಲ ಮುಗೀತು. ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಇತ್ತು. ದೇವ್ರಿಗೆ ಆರತಿನೂ ಮಾಡಿದ್ವಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಹೋಗಿ ಊಟ ಮಾಡಿ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ. It was very nice. This year it was special because Vinu uncle Suji Anchu kuda namna join agidru. So it was very nice because every year ಎಲ್ಲರೂ ಅವ್ರವ್ರ ಮನೇಲಿ ಮಾಡೋದ್ರಿಂದ ಯಾರು ಬರೋದಕ್ಕೆ ಆಗ್ತಿರಲಿಲ್ಲ. ನಾವೆಲ್ಲರೂ ಅವ್ರು ನಮ್ಮ ಏನೋ ರಿಲೇಟಿವ್ಸ್ ಮನೆಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಈ ವರ್ಷ ದೇ ಹ್ಯಾಪನ್ ಟು ಕಮ್ ಹಿಯರ್. ಇಟ್ ವಾಸ್ ನೈಸ್. ಚೆನ್ನಾಗಿತ್ತು. ಇಟ್ ವಾಸ್ ಪೀಸ್ಫುಲ್. ಇಟ್ ವಾಸ್ ಎಲ್ಲ ಅಂದ್ಕೊಂಡ ಹಾಗೆ ಚೆನ್ನಾಗಾಯಿತು. ತುಂಬ ಜನ ಬಂದಿದ್ದು ತುಂಬ ಖುಷಿ ಆಯಿತು. ಎಷ್ಟು ಜನ ಲಕ್ಷ್ಮೀದೇವ್ರು ಬಂದಿದ್ರು ನಮ್ಮ ಮನೆಗೆ, ನಮ್ಮನ್ನು ಬ್ಲೆಸ್ ಮಾಡಿದ್ರು ಅನ್ನೋದು ಖುಷಿ ಆಯಿತು. ಸೊ ಹೋಪ್ ನಿಮ್ಮೆಲ್ರದ್ದು ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿತ್ತು ಅಂತ. ಆ್ಯಂಡ್ ಇದೇ ಥರ ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ಗಳು ಮಾಡ್ತೀನಿ. ಟು ವಾಚ್ ಆಲ್ ಮೈ ವ್ಲಾಗ್ಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ಏನೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್. ಚಪಾತಿ ಬೇಕಾ? ಅನ್ನ ವಾಂಗಿಬಾತ್ ಸೆಪರೇಟ್ ಆಗಿ ಅನ್ನ ಏನಾದ್ರು ಮಾಡೋದು. ಗೋ ಪಿಕ್ ದ ಪೇಪರ್. ಕದಮ್ಮ ಶೀಟಿಗೆ ಒಂದು ಪೇಪರ್ ಎತ್ಕೋ. ಓಕೆನಾ? ಬಿಸಿ ಬಿಸಿ ಒಂದು ತಗೋ, ಕೊಡು ತಾತನ್ ಕೊಡು, ಕೊಡು ನಂಗೆ ಕೊಡು, ಕೊಡು 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 ಕೊಡು. ಸೊ ನಾಳೆ ಶೋನಾ ಇಸ್ ಒನ್. ಸೋನಾ ಬೇಡ, ನೀರು ಹೋಗಿ ಬಾಬಾ. ಮೂರ್ನಾಲ್ಕು ಚೀಟಿ ಆಯ್ತು. ಒಂದು ಅವಲಕ್ಕಿ ನೀರು ದೋಸೆ ಚೆನ್ನಾಗಿದೆ. ಬಿರಿಯಾನಿ ಚಾಪ್ಸ್. ಇವಾಗ ಮೆಜಾರಿಟಿ ಮಿಕ್ಸ್ ಮಾಡೋಣ ಆಯ್ತಾ? ಯಾರ್ಯಾರಿಗೆ ಪೂರಿ ಚೆನ್ನ ಮಸಾಲ ಇದು ಓಕೆ? ನಂಗೆ ನನಗೂ ಓಕೆ. ನಮ್ಮ ವಾಂಗಿ ಬಸ್ಕಿಂತ ಮೆಜಾರಿಟಿ ಆಯ್ತಾ? ನೆಕ್ಸ್ಟ್ ಏನದು ಅಲ್ಲಿಂದೇನು ರೊಟ್ಟಿ ಕಾಯಿ ಚಟ್ನಿ ಅಂತ ಯಾರಪ್ಪ? ನಾನು ಹೇಳಿದ್ದು ನೀವು ಒಬ್ಬರೇ ರೊಟ್ಟಿಗೆ ಪ್ರಶ್ನೆ. ಆಮೇಲೆ ಇನ್ನೊಂದೇನು ಆಪ್ಷನ್ ಯಾರಿಗೆ ಬೇಕು? ಬಿರಿಯಾನಿ ಚಾಪ್ಸ್. ಅಲ್ಲಿ ಊರ ನನ್ನ ಮಗಳು ನೀರ್ ದೋಸೆ. ಬೇಕಾದ್ರೆ ಇಡ್ಲಿ ಚೆನ್ನ ಮಸಾಲ ಸಾಕು ಸಾಕು, ಫಸ್ಟ್ ತಿಂತೀನಿ ನಾನು. ಪೂರಿ ಚೆನ್ನ ಮಸಾಲ. ಮೈ ಫ್ಯಾಮಿಲಿ ಕ್ಯಾಚ್ ಹಾಕ್ತಾ ಇದ್ದಾರೆ. ಸುಬ್ಬಿ ಫಸ್ಟ್ ಪ್ಲಾನ್ ಮಾಡಿದ್ದು ಕೇರಳ ಟ್ರಿಪ್. ಅಲ್ಲಿಂದ ಡೆಲ್ಲಿ ಫ್ಲೈಟ್ ಅಲ್ಲಿ ಹೋಗೋಣ ಅಂದ್ರು, ತಾಜ್ ಮಹಲ್. ಈಗ ಮತ್ತೆ ಅಂಕಲ್ ಬಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬಿಡೋಣ ಅಂತೆ. ಅಯ್ಯೋ ಶಿವ. ನೆಕ್ಸ್ಟ್ ಇನ್ನೇನಿದೆ ಗೊತ್ತಿಲ್ಲ, ಜೆಟ್ ಗಿಟ್ಟಲ್ಲಿ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್. ಎಲ್ರು ತಂದಿದ್ ಫ್ರೂಟ್ಸ್ ಎಲ್ಲ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದೀನಿ.
ಒಂದು ವಾರಕ್ಕೆ ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಫ್ರೂಟ್ಸ್. ಕಾಫಿ, ಸಾರಿ ಐ ಡಿಂಟ್ ಚೆಕ್. ಕಾಫಿ. ಥ್ಯಾಂಕ್ ಯು. ನಮ್ಮಮ್ಮ ಏನು ಹೇಳ್ತು. ಥ್ಯಾಂಕ್ ಯು. ಯು ವಾಂಟ್ ಕಮ್? ನನ್ನ ಗಂಡ ಯಾವತ್ತೂ ಹೋಗ್ಲಲ್ಲ. ನಮ್ಮ ಅಪ್ಪನೂ ಚೆನ್ನಾಗಿದೆ ಅಂತು. ಕ್ಲೌಡ್ 9 ರೈಟ್ ನಾವ್. ಎಲ್ರು ನನ್ಗೆ ಅಡ್ಗೆ ಮಾಡಕ್ ಬರಲ್ಲ ಅನ್ಕೊಂಡಿದ್ರೆ. ಐ ಜಸ್ಟ್ ಡೋಂಟ್ ಹ್ಯಾವ್ ಟೈಮ್ ಇನ್ ಲೈಫ್. ಮಾಡಿದ್ರೆ ಸಖತ್ತಾಗಿ ಮಾಡ್ತೀನಿ. ಹೊರಡುವಾಗ ಹೆಂಗಿರುತ್ತೆ ಅಂತ ಗಲಾಟೆ. ಬಾಯ್ ಎವ್ರಿವನ್. ಒಬ್ಬೊಬ್ರು ಒಂದೊಂದು ಟೈಮ್ ಹೊಡ್ತೀವಿ. ಇವತ್ತೆಲ್ಲ ಒಟ್ಟಿಗೆ ಸಿಹಿ ಅಂತ ಹೊಟ್ಬಿಡ್ತೀವಿ. ಅಪ್ಪ ನೋಡಿ ಇನ್ನೇನು ಬಾಕಿ.